ಅಕ್ರಮ ಆಗಿದೆ ಅಂತಾರೆ. ಯಾವ್ದು ಗಲಾಟೆನೂ ಏನಿಲ್ಲಪ್ಪ, ಎಲ್ಲ ಸಾಕಷ್ಟು ಹೋರಾಟ ಮಾಡ್ತಾ ಇದಾರೆ ಅವಾಗಿಂದ ಕೂಡ. ಏನು ಹೋರಾಟ ಏನಿಲ್ಲ, ಕಾರ್ಯದರ್ಶಿ ಅವರು ಹೋರಾಟ ಗಿರಾಟ ಏನಿಲ್ಲ, ಹೋರಾಟ ಏನಿಲ್ಲ. ಅವ್ರ ಹಕ್ಕ ಅವ್ರು ಕೇಳ್ತಾವ್ರೆ. ಹಕ್ಕು ಕೇಳೋದೇ ಬೇರೆ, ಹೋರಾಟನೇ ಬೇರೆ. ಅಕ್ಕಿ ಕೇಳ ಸರಿ ಅಂತೀರ, ಆದ್ರೆ ಅವ್ಯವಹಾರದ ಹಕ್ಕಿಂದ ಪ್ರಶ್ನೆ ಮಾಡ್ತಾ ಇರೋಂಥದ್ದು ಇವ್ರು. ಪ್ರಶ್ನೆ ಮಾಡ್ತಕ್ಕಂಥದ್ದು ಈ ಸಮಾಜದಲ್ಲಿ ಮುಂದೆ ಬರ್ಬೇಕು ಅಂತ ಹೇಳೋ ನಾನು. ಹಕ್ಕನ್ನು ಕೇಳ್ಬೇಕು, ನಮ್ಮ ಪ್ರತಿಭಟನೆ ಮಾಡ್ಬೇಕು, ನಮ್ಮ ಹಕ್ಕನ್ನು ನಾವು ಪ್ರತಿಭಟನೆ ಕೇಳ್ಬೇಕು, ನಮ್ಮ ಹಕ್ಕನ್ನು ನಾವು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ನಾವು ನಮ್ಮ ದಾರಿ ಏನಪ್ಪಾ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿಯವ್ರ ದಾರಿ ನಡಿಬೇಕು ಅಷ್ಟೇ. ಅದನ್ನ ಅವ್ರು ಮಾಡ್ತಾರೆ, ಅದನ್ನೇನಿಲ್ಲ. ಅದಕ್ಕೆ ತಕ್ಷಣ ಬಂದೆ, ಅವ್ರು ಕೇಳಿದ್ದೀನಿ, ಅವ್ರಿಗೆ ಏನು ಮಾತಾಡ್ಬೇಕು ಅಂತ ಹೇಳಿದ್ದೀನಿ, ಅವ್ರು ಅದನ್ನ ಮಾಡ್ತಾರೆ. ಆಮೇಲೆ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳೋಣ. ಅವ್ರಿಗೆ ಏನು ಅವರ ಭಾವನೆಗಳೇನಿದೆ, ಅವರ ವಿಚಾರಗಳೇನಿದೆ ಅದಕ್ಕೆಲ್ಲ ಗೌರವ ಕೊಟ್ಟು ನ್ಯಾಯಯುತವಾದಂಥ ತೀರ್ಮಾನ ಬೇಡಿಕೆನ ಬಗೆಹರಿಸೋಣ. ಸರ್, ಈಗ ಅಧ್ಯಕ್ಷರು ಮತ್ತೆ ನಿಮ್ಮ ಶಾಸಕರು, ಕಾರ್ಯದರ್ಶಿ, ನಾನು ಯಾರ ಬಗ್ಗೆ ಏನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಅವ್ರ ಹತ್ರ ಮಾತನಾಡಿದ್ದೀನಿ, ಅವರು ನನ್ನ ಹತ್ರ ಮಾತನಾಡಿದ್ದಾರೆ. ಅವ್ರು ಸಂಬಂಧಪಟ್ಟಂಥ ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ನಾನು, ಅವರು ಮಾತನಾಡಿದ್ದಾರೆ. ಅವರೆಲ್ಲರನ್ನು ಸೋಮವಾರ ಹೇಳಿದ್ದಾರೆ. ಅವರ ಕೂತು ಚರ್ಚೆ ಮಾಡ್ತಕ್ಕಂಥದ್ದು, ಭೇಟಿ ಮಾಡ್ತಕ್ಕಂಥದ್ದು, ಆ ಬಗ್ಗೆ ವಿಚಾರದ ಬಗ್ಗೆ ವಿಚಾರ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು, ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಇಬ್ಬರು ಸಿದ್ಧ ಇದ್ದಾರೆ. ಸರ್ಕಾರ ಅವ್ರ ಬಗ್ಗೆ ನಮ್ದೇನೋ ಅವ್ರ ಹಕ್ಕನ್ನ ಅವ್ರಿಗೆ ಏನು ಕಾನೂನು ಪ್ರಕಾರ ಏನಿದೆ ಅದನ್ನು ತೀರ್ಮಾನ ತೆಗೊಳ್ಳಕ್ಕೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಆ ಬಗ್ಗೆ ಜಮೀರ್ ಅಹಮದ್ ಸಾಹೇಬ್ರೆ ಅವ್ರ ಜೊತೆ ಕೂತು ಮಾತನಾಡಿ ತೀರ್ಮಾನ ಮಾಡ್ತಾರೆ. ಸರ್, ಮೂಲಭೂತ ಸೌಕರ್ಯದ ಕೊರತೆ ಇದೆ, ಪ್ರವಾಸಿಗರು ಸಾಕಷ್ಟು ಎಲ್ಲವನ್ನ ಮಾಡ್ಕೊಡ್ತಕ್ಕಂಥದಕ್ಕೆ, ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಸೋಮವಾರ ಒಂದು ಸಭೆ ಮಾಡಿ ಚರ್ಚೆ ಮಾಡಿ ಅದನ್ನ ಮಾಡ್ಕೊಡ್ತೀವಿ. अस्सलाम वालेकुम, मेरा नाम मोहम्मद अमजद है। ऐसा जुम्मा को हमें नमाज को आए थे, जो ये वक्फा आफसी के बारे में, टीपू सुल्तान रहमतुल्लाह अलैह के बारे में जो प्रोटेस्ट कर लेते थे इन्हों, इसमें हमें भी देखे जो यहाँ भ्रष्टाचार चल रहा है। क्या कि ये जो टीपू सुल्तान रहमतुल्लाह अलैह के जो भी यहाँ आमदनी है, यहाँ का इनकम है, वफ़ के अभी नहीं कर रहे उनको। आज हमें हंकान से देखे, खुसूसन देखे, हमें हर जुम्मा भी नमाज को आती, वो मस्जिद में अलाउंस होता है क्या ऐसा बेवा को है, ये यतीमा को है, क्या हॉस्पिटल का खर्चा होना गलों को, इसके ताल्लुक से जो भी हमारा वफ़ के यहाँ से इनकम आती है, वो इनकम वफ़ के वास्ते, वो वफ़ की आस्ती के वो इनकम आती है, वो उनको गरीबों तक पहुँचाए तो बहुत बेहतरीन होता है। यहाँ देखिए, आज वो सेक्रेटरी साहब भी वहाँ सामने बैठे थे, उन्होंने रुखा पकड़ लिया को चंदा उछलाती करते थे एक शादी के वास्ते। आज इन्हों हम रस्ते में को हमें तू ना पूछना क्या वफ़ क्या हो रहा है, क्या कर रही है, पैसा क्या कर रही है घर को, कौन की बोलती दावत में खर्चा कर रही है घर को, दावत करने के वास्ते क्या कि घर में खाना नहीं है क्या, वो गरीबा और गरीब आ रहा ना, उनके वास्ते मदद करो। आज इन्हों रस्ते में उतर को तुम्हें इतना खा ले घर को बोल रही है, यहाँ पे वीडियो में नहीं आको बोल रही क्या खा ले, हमें क्या बता रही है नहीं इन्हों। आज हमें बोलने का मकसद क्या हो, तो आज जो वफ़ की आस्ती में भी हमें घोटाला कर को जो सजारी, इसके ताल्लुक से हमें गौर फिक्र करना। मैं ये बात करता हूँ, जो वफ़ की आस्ती है सही तरीके से इस्तेमाल कर को गौर गरीब को क्या क्या है उसका, उसके बारे में दिए तो बेहतर है। अस्सलाम वालेकुम।